ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಅಡುಗೆ ಮನೆ. ಮೃದುವಾಗಿ ಹೂವಿನಂತಿರುವ ಚಪಾತಿ ಮಾಡೋದು ಹೇಗಂತ ನೋಡೋಣ. ಇವತ್ತು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ಚಪಾತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಳತೆಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಪಾತಿ ರುಚಿಯಾಗಿ ಬರುತ್ತೆ, ಸಪ್ಪೆ ಸಪ್ಪೆ ಇರಲ್ಲ. ಹಾಲನ್ನು ಹಾಕ್ಕೊಳ್ಳೋಣ. ಇವಾಗ ಮೃದುವಾಗಿ ಬರುತ್ತೆ ಚಪಾತಿ. ಹಿಟ್ಟು, ಹಾಲು, ಉಪ್ಪು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಎಲ್ಲ ಕಡೆ ಸೇರೋ ಹಾಗೆ ಹಾಲು ಮತ್ತು ಉಪ್ಪು, ಆವಾಗ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಹಿಟ್ಟನ್ನು ಹದವಾಗಿ ಕಲಿಸ್ಕೊಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು. ಇವಾಗ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆ ಹಾಕಬಾರ್ದು. ಹೀಗೆ ಚೆನ್ನಾಗಿ ಮತ್ತೆ ನೀರು ಬೇಕಿದ್ರೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂಚೂರು ಕೂಡ ಕ್ರ್ಯಾಕ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಹಿಟ್ಟನ್ನು ಹೀಗೆ ಕಲಸಿಟ್ಕೊಬೇಕು. ಮಿನಿಮಮ್ ಅರ್ಧ ಗಂಟೆ ನೆನೆಸಿಡಿ. ಇವಾಗ ಹಿಟ್ಟು ರೆಡಿ ಇದೆ ನೋಡಿ. ಇಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಚಪಾತಿ ಮಾಡೋದಕ್ಕೆ. ಬನ್ನಿ ಲಟ್ಟಿಸ್ಕೊಳ್ಳೋಣ. ಉದ್ದಬೇಕಾದ್ರೂ ಕೂಡ, ಅಂದರೆ ಚಪಾತಿ ಲಟ್ಟಿಸ್ಬೇಕಾದ್ರೂ ಕೂಡ ಜಾಸ್ತಿ ಹಿಟ್ಟನ್ನು ತಗೊಳ್ಬಾರ್ದು. ಸ್ವಲ್ಪ ಆದರೆ ಸಾಕು. ಎಲ್ಲ ಎಡ್ಜಸ್ನು ಸರಿಯಾಗಿ ಲಟ್ಟಿಸ್ಬೇಕು ನೋಡಿ. ಇವಾಗ ಹೀಗೆ ಲಟ್ಟಣಿಗೆ ಕೂಡ ನೀವು ಒಂದು ಕವರನ್ನು ಕೂಡ ಹಾಕ್ಕೊಳ್ಬೋದು. ನಾನು ಈ ಥರ ಹಾಕ್ಕೊಂಡಿದ್ದೀನಿ, ಈಸಿ ಆಗುತ್ತೆ ಅಂತ. ಮೀಡಿಯಮ್ ಸೈಜ್ನಲ್ಲಿ ಲಟ್ಟಿಸ್ಕೊಬೇಕು, ತುಂಬ ತೆಳ್ಳಗೆ ಲಟ್ಟಿಸ್ಬಾರ್ದು. ಹಂಚು ಕಾದಿದೆ. ಇವಾಗ ಚಪಾತಿ ಬೇಯಿಸ್ಕೊಳ್ಳೋಣ. ಹೀಗೆ ಹಾಕಾದ್ಮೇಲೆ ಒಂದು ಅರ್ಧ ನಿಮಿಷ ಹೀಗೆ ಬಿಡಬೇಕು. ಮತ್ತೆ ತಿರುವು ಹಾಕ್ಕೊಂಡು ಇಲ್ಲೊಂದು ಅರ್ಧ ನಿಮಿಷ ಬೇಯಿಸ್ಕೊಳ್ಬೇಕು ಅದನ್ನು. ಮತ್ತೆ ಹೀಗೆ ಇಲ್ಲಿ ನೋಡಿ ಈ ಥರ ತಿರುಗಿಸ್ಬೇಕು. ಆವಾಗ ಸೀದು ಹೋಗೋದಿಲ್ಲ ಚಪಾತಿ. ನೋಡಿ ಈ ಥರ ತಿರುಗಿಸ್ಕೊಂಡಾಗ ಚೆನ್ನಾಗಿ ಉಬ್ಬಿರುತ್ತೆ. ಇವಾಗ ನೋಡಿ ಫುಲ್ಲು ಉಬ್ಕೊಳ್ಳುತ್ತೆ ಚಪಾತಿ ತಾನೇ. ಪ್ರೆಸ್ ಮಾಡೋದೇ ಬೇಡ. ಎಲ್ಲಿ ಉಬ್ಬಿರೋಲ್ವೋ ಆ ಕಡೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಇವಾಗ ಮತ್ತೆ ಈ ಥರ ತಿರುವು ಹಾಕ್ಕೊಳ್ಬೇಕು. ಎರಡು ಸೈಡು ಚೆನ್ನಾಗಿ ಬೇಯುತ್ತೆ ಚಪಾತಿ. ಆವಾಗ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೀಗೆ ಚೆನ್ನಾಗಾಗುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ ಚಪಾತಿ ನೋಡಿ. ಎರಡು ಕಡೆ ಹಿಂಗೆ ತಿರುವು ಹಾಕ್ಕೊಳ್ತಾ ಇರಬೇಕು. ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಲೈಕ್ ಮಾಡಿ. ಮೊದಲಿಗೆ ಎಣ್ಣೆ ಹಾಕಿ ಬೇಯಿಸಬಾರ್ದು. ಈ ಥರ ಬೆಂದಾದಮೇಲೆ ಲಾಸ್ಟಿಗೆ ಎಣ್ಣೆ ಹಾಕಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಅಂದರೆ ನೀವು ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ಇವಾಗ ನೋಡಬಹುದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.